Well, my dear students, welcome to my ಚಾನಲ್ ವೈಸ್ ಅಪ್ ಮೋಟಿವ್ಸ್. ಈ ಒಂದು ವಿಡಿಯೋದಲ್ಲಿ ಪ್ರಥಮ DLED ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆ ಕನ್ನಡ ವಿಷಯದ ಬಗ್ಗೆ 5 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈಗಾಗಲೇ ನಾನು MCQಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. 2 ಮಾರ್ಕ್ಸ್ ಕ್ವಶನ್ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಭಾಳಷ್ಟು ವಿದ್ಯಾರ್ಥಿಗಳು 5 ಅಂಕಗಳ ಪ್ರಶ್ನೆಗಳನ್ನು ಚರ್ಚೆ ಮಾಡಿ ವಿಡಿಯೋ ಮಾಡಿ ಹಾಕಿ ಅಂತ ಕೇಳ್ಕೊಂಡಿದ್ದಾವೆ ಕಾಮೆಂಟ್ ಬಾಕ್ಸಲ್ಲಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋದಲ್ಲಿ 3 ಕ್ವಶನ್ಸನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ಇದು ಎಕ್ಸಾಮ್ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ. ಬಹಳ ಈಸಿ ಆಗಿರ್ತಕ್ಕಂಥ ನೋಟ್ಸನ್ನು ಹೊಂದಿದೆ. ಇದನ್ನು ನೀವು ವಾಚ್ ಮಾಡಿ ನೋಡಿದ್ದೇ ಆದಲ್ಲಿ ನಿಮ್ಮ ಸ್ಕೋರ್ ಏನಾಗುತ್ತೆ, ಎಕ್ಸಾಮಲ್ಲಿ ಹೈ ಆಗುತ್ತೆ. ವಿತೌಟ್ ವೇಸ್ಟಿಂಗ್ ಟೈಮ್ ಪ್ರಶ್ನೆ 1ಕ್ಕೆ ಹೋಗೋಣ ನಾವು. ಪ್ರಶ್ನೆ 1 ಇದೆ ನೋಡಿ. ಓದುವಿಕೆಯನ್ನು ಅನುಕೂಲಿಸುವ ಚಟುವಟಿಕೆಯಾಗಿ ಚಿಕ್ಕ ಚಿಕ್ಕ ಕಥೆಗಳನ್ನು ಚಿತ್ರಸಹಿತ ಬುಲೆಟಿನ್ ಬೋರ್ಡ್ಗಳಲ್ಲಿ ಪ್ರದರ್ಶಿಸುವುದರಿಂದ ಆಗುವ ಉಪಯೋಗಗಳನ್ನು ವಿವರಿಸಿ ಅಂತ ಇದೆ. ಈಗ ಏನನ್ನು ಅನುಕೂಲಿಸಬೇಕಿಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಓದುವಿಕೆಯನ್ನು ಅನುಕೂಲಿಸುವ ಚಟುವಟಿಕೆಯಾಗಿ ಚಿಕ್ಕ ಚಿಕ್ಕ ಕಥೆಗಳನ್ನು, ಎಂತಹ ಕಥೆಗಳನ್ನು? ಚಿಕ್ಕ ಚಿಕ್ಕ ಕಥೆಗಳನ್ನು ಚಿತ್ರಸಹಿತ ಅಂದರೆ ಪಿಕ್ಚರ್ ಬುಲೆಟಿನ್ ಬೋರ್ಡ್ಗಳಲ್ಲಿ ಪ್ರದರ್ಶನ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ನಾವು ಅನುಕೂಲಿಸ್ತಕ್ಕಂಥದ್ದು ಏನು? ಓದುವಿಕೆಯನ್ನು. ಆ ಒಂದು ಚಟುವಟಿಕೆಯಾಗಿ ಚಿಕ್ಕ ಚಿಕ್ಕ ಕಥೆಗಳನ್ನು ಚಿತ್ರಸಹಿತ ಬುಲೆಟಿನ್ ಬೋರ್ಡ್ಗಳಲ್ಲಿ ಪ್ರದರ್ಶನ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ವಿವರಿಸಿ ಅಂತ ಇದೆ. ಮೊದಲು ಪೀಠಿಕೆ ನೋಡ್ಕೊಳ್ಳಿ. ಪೀಠಿಕೆ ನೀವು ಹಾಕಲೇಬೇಕಾಗುತ್ತೆ, ಉತ್ತಮ ಅಂಕಗಳು ನಿಮಗೆ ಸಿಗುತ್ತೆ. ಓದುವಿಕೆ ಭಾಷಾ ಕಲಿಕೆಯ ಅತ್ಯಂತ ಪ್ರಮುಖ ಕೌಶಲ ಇದು. ಓದುವಿಕೆ ಏನಾಗಿದೆ? ಭಾಷಾ ಕಲಿಕೆಯ ಅತ್ಯಂತ ಪ್ರಮುಖ ಕೌಶಲವಾಗಿದೆ. ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನು ಬೆಳೆಸಲು ಶಾಲೆಯಲ್ಲಿ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತದೆ. ಸೊ ಶಾಲೆಯಲ್ಲಿ ಏನು ಮಾಡ್ತೇವೆ? ಮಕ್ಕಳ ಒಂದು ಓದುವಿಕೆ ಆಸಕ್ತಿಯನ್ನು ಬೆಳೆಸೋದಕ್ಕೆ ಅನೇಕ ಚಟುವಟಿಕೆಗಳನ್ನು ಆಯೋಜನೆ ಮಾಡಲಾಗುತ್ತೆ. ಅವುಗಳಲ್ಲಿ ಚಿತ್ರಸಹಿತ ಚಿಕ್ಕ ಕಥೆಗಳನ್ನು ಬುಲೆಟಿನ್ ಬೋರ್ಡ್ಗಳಲ್ಲಿ ಪ್ರದರ್ಶನ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ. ಇದು ಮಕ್ಕಳಲ್ಲಿ ಓದುವ ಅಭ್ಯಾಸ, ಕಲ್ಪನಾ ಶಕ್ತಿ, ಭಾಷಾ ಸಾಮರ್ಥ್ಯವನ್ನು ಏನು ಮಾಡುತ್ತೆ? ಹೆಚ್ಚು ಮಾಡುತ್ತೆ ಅಂತ ಒಂದು 4 ಸೆಂಟೆನ್ಸನ್ನು ನೀವು ಪೀಠಿಕೆನಲ್ಲಿ ಹಾಕಬಹುದು. ಆಮೇಲೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ನೋಡಿ, ಪಾಯಿಂಟ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದು ನಾನು. ಮೊದಲನೇ ಪಾಯಿಂಟು, ಈ ಚಿತ್ರಸಹಿತ ಕಥೆಗಳನ್ನು ನಾವು ಬುಲೆಟಿನ್ ಬೋರ್ಡ್ಗಳಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಓದುವ ಆಸಕ್ತಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ, ಹೆಚ್ಚುತ್ತೆ ಅಂತಕ್ಕಂಥದ್ದು. ಚಿತ್ರಸಹಿತ ಕಥೆಗಳು ಮಕ್ಕಳ ಗಮನವನ್ನು ಸೆಳೆಯುತ್ತೆ. ಚಿತ್ರಗಳು ಕಥೆಯ ಅರ್ಥವನ್ನು ಸುಲಭವಾಗಿ ಗ್ರಹಿಸಲು ಏನು ಮಾಡುತ್ತೆ? ಸಹಾಯ ಮಾಡುವುದರಿಂದ ಮಕ್ಕಳು ಸ್ವಯಂ ಪ್ರೇರಿತವಾಗಿ ಓದಲು ಏನು ಮಾಡ್ತವೆ? ಆರಂಭಿಸುತ್ತವೆ. ಅಂದರೆ ಓದುವ ಆಸಕ್ತಿ ಏನಾಗುತ್ತೆ? ಇಲ್ಲಿ ಹೆಚ್ಚಾಗುತ್ತೆ. ಮಕ್ಕಳ ಓದುವ ಆಸಕ್ತಿ ಏನಾಗುತ್ತೆ? ಹೆಚ್ಚಾಗುತ್ತೆ. ಸೆಕೆಂಡ್ ಪಾಯಿಂಟ್, ಕಡಿಮೆ ಸಮಯದಲ್ಲಿ ಓದಿ ಮುಗಿಸಬಹುದು. ಮಕ್ಕಳು ಕಡಿಮೆ ಸಮಯದಲ್ಲಿ ಓದಿ ಮುಗಿಸ್ಬೋದು ಅಂತ. ಚಿಕ್ಕ ಕಥೆಗಳಾಗಿರುವುದರಿಂದ ಮಕ್ಕಳು ವಿರಾಮದ ವೇಳೆಯಲ್ಲೂ ಸಂಪೂರ್ಣ ಕಥೆಯನ್ನು ಓದಿ ಅರ್ಥ ಮಾಡಿಕೊಳ್ಳಬಹುದು. ಇದರಿಂದ ಓದುವ ಅಭ್ಯಾಸ ಏನಾಗುತ್ತೆ? ನಿರಂತರವಾಗುತ್ತೆ, ಸಮಯ ಉಳಿಯುತ್ತೆ ಅಂತಕ್ಕಂಥದ್ದು ಸೆಕೆಂಡ್ ಪಾಯಿಂಟು. ಥರ್ಡ್ ಏನು? ಕತೆ ಹೇಳುವ ಸಾಮರ್ಥ್ಯ ಬೆಳೆಯುತ್ತೆ ಮಕ್ಕಳಲ್ಲಿ. ಓದಿದ ಕಥೆಯನ್ನು ತರಗತಿಯಲ್ಲಿ ತಮ್ಮದೇ ಮಾತುಗಳಲ್ಲಿ ಹೇಳುವ ಅವಕಾಶ ಮಕ್ಕಳಿಗೆ ದೊರೆಯುತ್ತೆ. ಇದರಿಂದ ಮಾತನಾಡುವ ಕೌಶಲ್ಯ, ಆತ್ಮವಿಶ್ವಾಸ ಹಾಗೂ ನೆನಪಿನ ಶಕ್ತಿ ಏನಾಗುತ್ತೆ? ವೃದ್ಧಿ ಆಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಥರ್ಡ್ ಪಾಯಿಂಟ್. ಕತೆ ಹೇಳುವ ಸಾಮರ್ಥ್ಯ ಬೆಳೆಯುತ್ತೆ. 4ನೇದು, ರಸಪ್ರಶ್ನೆಗಳಲ್ಲಿ ಭಾಗವಹಿಸಲು ಸಹಾಯಕ ಆಗುತ್ತೆ. ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. ಕಥೆಗಳ ಆಧಾರಿತ ಪ್ರಶ್ನೋತ್ತರ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಆಸಕ್ತಿಯಿಂದ ಭಾಗವಹಿಸ್ಬೋದು. ಇದು ಓದಿದ ವಿಷಯವನ್ನು ನೆನಪಿಟ್ಕೊಳ್ಳಲು ಏನು ಮಾಡುತ್ತೆ? ಸಹಾಯ ಮಾಡುತ್ತೆ. ಅಂದರೆ ರಸಪ್ರಶ್ನೆಗಳಲ್ಲಿ ಭಾಗವಹಿಸಲು ಏನಾಗುತ್ತೆ? ಸಹಾಯಕ ಆಗುತ್ತೆ. 5ನೇ ಪಾಯಿಂಟು, ಹೆಚ್ಚಿನ ಓದಿನತ್ತ ಏನಾಗುತ್ತೆ? ಪ್ರೇರಣೆ ಆಗುತ್ತೆ, ಮೋಟಿವೇಶನ್ ಆಗುತ್ತೆ. ಹೆಚ್ಚು ಓದೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಒಂದು ಕತೆ ಓದಿದ ನಂತರ ಇನ್ನಷ್ಟು ಕಥೆಗಳನ್ನು ಓದುವ ಆಸಕ್ತಿ ಮಕ್ಕಳಲ್ಲಿ ಮೂಡುತ್ತೆ. ಹೀಗಾಗಿ ಓದುವ ಅಭ್ಯಾಸ ಜೀವನ ಪರ್ಯಂತ ಏನಾಗುತ್ತೆ? ಬೆಳೆಯುತ್ತೆ ಅಂತಕ್ಕಂಥದ್ದು ಕೂಡ ಒಂದು ಅಂಶ ಆಗಿದೆ. 6th ಒನ್, ಕಲ್ಪನಾ ಶಕ್ತಿ ಏನಾಗುತ್ತೆ? ವೃದ್ಧಿ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತ. ಚಿತ್ರಗಳು ಮತ್ತು ಕಥೆಗಳು ಮಕ್ಕಳ ಕಲ್ಪನಾ ಶಕ್ತಿಯನ್ನು ಏನು ಮಾಡುತ್ತೆ? ಉತ್ತೇಜಿಸುತ್ತೆ. ಕಥೆಯ ಮುಂದಿನ ಘಟನೆಗಳು ಊಹಿಸುವ, ಗೆಸ್ ಮಾಡ್ತಕ್ಕಂಥ ಸಾಮರ್ಥ್ಯ ಏನಾಗುತ್ತೆ? ಬೆಳೆಯುತ್ತೆ ಅಂತಕ್ಕಂಥದ್ದು. 7th ಒನ್,
ಸೃಜನಶೀಲತೆ ಏನಾಗುತ್ತೆ, ಬೆಳೆಯುತ್ತೆ. ಮಕ್ಕಳು ತಾವೇ ಹೊಸ ಕಥೆಗಳನ್ನು ಬರೆಯಲು ಅಥವಾ ಚಿತ್ರಿಸಲು ಪ್ರೇರಿತವಾಗ್ತವೆ. ಇದರಿಂದ ಸೃಜನಾತ್ಮಕ ಚಿಂತನೆ ಕ್ರಿಯೇಟಿವಿಟಿ ಥಿಂಕಿಂಗ್ ಏನಾಗುತ್ತೆ ಮಕ್ಕಳಲ್ಲಿ ಬೆಳೆಯುತ್ತೆ. ಸೃಜನಶೀಲತೆ ಕೂಡ ಬೆಳೆಯುತ್ತೆ ಅಂತಕ್ಕಂಥದ್ದು ಇದೊಂದು ಅಂಶ ಆಗಿದೆ. 8ನೇದು ವಿರಾಮ ವೇಳೆಯ ಸದುಪಯೋಗ ಆಗುತ್ತೆ. ಲೀಜರ್ ಟೈಮನ್ನು ಯೂಸ್ಫುಲ್ ಆಗಿ ಮಾಡ್ಕೋಬೋದು ಅಂತ. ವಿರಾಮದ ಸಮಯವನ್ನು ಆಟಕ್ಕೆ ಮಾತ್ರವಲ್ಲದೆ ಓದುವಿಕೆಗೆ ಬಳಸುವ ಉತ್ತಮ ಅಭ್ಯಾಸ ರೂಢಿಯಾಗುತ್ತದೆ. ವಿರಾಮ ಸಮಯದ ಕೇವಲ ಆಟವನ್ನು ಮಾತ್ರ ಅಲ್ಲ, ಓದುವಿಕೆಗೂ ಬಳಸ್ತಕ್ಕಂಥ ಒಂದು ಉತ್ತಮ ಅಭ್ಯಾಸ ಏನಾಗುತ್ತೆ, ರೂಢಿಯಾಗುತ್ತೆ. ಇಷ್ಟು ಪಾಯಿಂಟ್ಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಕೊನೆಯಲ್ಲಿ ಉಪಸಂಹಾರ ಹಾಕಿ ಚಿತ್ರಸಹಿತ ಕಥೆಗಳನ್ನು ಬುಲೆಟಿನ್ ಬೋರ್ಡ್ನಲ್ಲಿ ಪ್ರದರ್ಶಿಸುವುದರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಓದುವ ಆಸಕ್ತಿ, ಭಾಷಾ ಕೌಶಲ್ಯ, ಕಲ್ಪನಾ ಶಕ್ತಿ ಮತ್ತು ಸೃಜನಶೀಲತೆಯನ್ನು ಏನು ಮಾಡ್ಬೋದು, ಬೆಳೆಸ್ಬೋದು. ಇದೊಂದು ಪರಿಣಾಮಕಾರಿ ವಿಧಾನವಾಗಿದೆ. ಇದು ಮಕ್ಕಳನ್ನು ಸ್ವಯಂ ಕಲಿಯುವವರನ್ನಾಗಿ, ಅಂದರೆ ಮಕ್ಕಳು ತಾವೇ ಕಲಿಕೆಗೆ ಅಣಿ ಆಗ್ತವೆ ಅಂತಕ್ಕಂಥದ್ದು, ಸ್ವಯಂ ಕಲಿಕೆ ಮಕ್ಕಳಲ್ಲಿ ಏನಾಗುತ್ತೆ, ಉಂಟಾಗುತ್ತೆ ಅಂತಕ್ಕಂಥದ್ದು ಉಪಸಂಹಾರ. ಇಷ್ಟು ಬಗ್ಗೆ ಖಂಡಿತ ನಿಮಗೆ 5 ಅಂಕಗಳು ಲಭ್ಯ ಆಗುತ್ತೆ. ಪ್ರಶ್ನೆ 2ಕ್ಕೆ ಹೋಗೋಣ. ತರಗತಿಯಲ್ಲಿ ಶಿಕ್ಷಕರ ಮಾತಿಗಿಂತ ಮಕ್ಕಳ ಮಾತೇ ಮುಖ್ಯ, ಈ ಹೇಳಿಕೆಯನ್ನು ಸಮರ್ಥಿಸಿ. ಸಾಕಷ್ಟು ಶಾಲೆಗಳಲ್ಲಿ ಶಿಕ್ಷಕರೇ ಹೆಚ್ಚು ಮಾತಾಡ್ತವೆ, ಮಕ್ಕಳು ಮಾತೇ ಆಡಲ್ಲ. ಆದರೆ ತರಗತಿಯಲ್ಲಿ ಶಿಕ್ಷಕರ ಮಾತಿಗಿಂತ ಮಕ್ಕಳ ಮಾತೇ ಮುಖ್ಯ ಅಂತಕ್ಕಂಥ ಒಂದು ಮಾತಿದೆ, ಸ್ಟೇಟ್ಮೆಂಟ್ ಇದೆ. ಆ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಡಿ ಅಂತಕ್ಕಂಥದ್ದಿದೆ. ಮಕ್ಕಳಿಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಇಲ್ಲಿ ಪೀಠಿಗೆ ನೋಡಿ. ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳ ಕೇಂದ್ರಿತ ಕಲಿಕೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಯಾವುದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ, ಮಕ್ಕಳ ಕೇಂದ್ರಿತ, ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ನೀಡಿದೆ ಅಂತಕ್ಕಂಥದ್ದು. ಶಿಕ್ಷಕರು ಕೇವಲ ಮಾಹಿತಿ ನೀಡುವವರಲ್ಲ, ಮಕ್ಕಳಿಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಅವಕಾಶ ಕಲ್ಪಿಸುವ ಮಾರ್ಗದರ್ಶಕವಾಗಿರಬೇಕು ಅಂತ. ಶಿಕ್ಷಕರು ಕೇವಲ ಮಾಹಿತಿಯನ್ನು ಕೊಡಬೇಕಾಗಿಲ್ಲ, ಮಾಹಿತಿಯ ಜೊತೆ ಮಕ್ಕಳಿಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶನೂ ಕೂಡ ಕೊಡುವಂತಹ ಗೈಡ್, ಮಾರ್ಗದರ್ಶಕವಾಗಿರಬೇಕು ಅಂತಕ್ಕಂಥದ್ದು ಒಂದು ಪೀಠಿಕೆಯನ್ನು ನೀವು ಹಾಕ್ಬೋದು. ಚೆನ್ನಾಗಿದೆ ಇದು. ನೀವು ಎಕ್ಸ್ಪ್ಲನೇಷನ್ ಇದೆ ನೋಡಿ ಪಾಯಿಂಟ್ ವೈಸ್. ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಕ್ಲಾಸ್ ರೂಮಲ್ಲಿ ಹೆಚ್ಚಿನ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಾಗ ಏನಾಗುತ್ತೆ, ತರಗತಿಯ ಶಿಕ್ಷಕರ ಮಾತಿಗಿಂತ ಮಕ್ಕಳ ಮಾತೇ ಮುಖ್ಯ ಅಂತಕ್ಕಂಥದ್ರಿಂದ ಏನು ಆಗುತ್ತೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ ಪಾಯಿಂಟು. ಭಾಷಾ ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ಮಕ್ಕಳಿಗೆ ಹೆಚ್ಚು ಮಾತನಾಡಲು ಅವಕಾಶ ಕೊಟ್ಟಷ್ಟು ಏನಾಗುತ್ತೆ, ಭಾಷಾ ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ಮಕ್ಕಳು ಹೆಚ್ಚು ಮಾತನಾಡಿದಷ್ಟು ಅವರ ಭಾಷಣ ಸಾಮರ್ಥ್ಯ, ಶಬ್ದ ಭಂಡಾರ ಹಾಗೂ ಸಂವಹನ ಕೌಶಲ್ಯ ಏನಾಗುತ್ತೆ, ವೃದ್ಧಿ ಆಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಅನುಭವ ಹಂಚಿಕೊಳ್ಳಲು ಅವಕಾಶ ಕೊಟ್ಟಂಗಾಗುತ್ತೆ ಅಂತ. ಮಕ್ಕಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದ್ರಿಂದ ಆತ್ಮವಿಶ್ವಾಸ ಹೆಚ್ಚುತ್ತೆ ಮತ್ತು ಇತರರ ಅನುಭವಗಳಿಂದ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಅಂತಕ್ಕಂಥದ್ದು ಸೆಕೆಂಡು. ಥರ್ಡ್ ಒನ್, ಭಾವನೆ ಮತ್ತು ಚಿಂತನೆಗಳ ಅಭಿವ್ಯಕ್ತಿ. ಮಕ್ಕಳು ತಮ್ಮ ಭಾವನೆಗಳನ್ನು, ಅಭಿಪ್ರಾಯಗಳನ್ನು ಮತ್ತು ಕಲ್ಪನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಸಾಧ್ಯ ಆಗುತ್ತೆ. ಮಕ್ಕಳಿಗೆ ಹೆಚ್ಚಿನ ಮಾತಾಡೋದಕ್ಕೆ ಅವಕಾಶ ಕೊಟ್ಟಾಗ ತಮ್ಮ ಭಾವನೆಗಳನ್ನು, ಅಭಿಪ್ರಾಯಗಳನ್ನು, ಕಲ್ಪನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ. 4ನೇದು, ತಾರ್ಕಿಕ ಚಿಂತನೆ ಏನಾಗುತ್ತೆ, ಬೆಳೆಯುತ್ತೆ. ಮಕ್ಕಳಲ್ಲಿ ಲಾಜಿಕಲ್ ಥಿಂಕಿಂಗ್ ಏನಾಗುತ್ತೆ, ಬೆಳೆಯುತ್ತೆ ಅಂತ. ಸುತ್ತಮುತ್ತ ನಡೆಯುವ ಘಟನೆಗಳನ್ನು ತಮ್ಮದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥ, ಅರ್ಥೈಸಿಕೊಡ್ತಕ್ಕಂಥ ಸಾಮರ್ಥ್ಯ ಏನಾಗುತ್ತೆ, ಬೆಳೆಯುತ್ತೆ. 5ನೇ ಪಾಯಿಂಟು, ಕಲಿಕೆಗೆ ಸುಲಭ ಆಗುತ್ತೆ. ಮಕ್ಕಳು ಚರ್ಚೆ, ಪ್ರಶ್ನೆ, ಉತ್ತರಗಳ ಮೂಲಕ ಕಲಿತಾಗ ಕಲಿಕೆಗೆ ಹೆಚ್ಚು ಅರ್ಥಪೂರ್ಣ ಆಗುತ್ತೆ. ಕಲಿಕೆ ಏನಾಗುತ್ತೆ, ಹೆಚ್ಚು ಮೀನಿಂಗ್ಫುಲ್ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಕಲಿಕೆ ಏನಾಗುತ್ತೆ, ಸುಲಭ ಆಗುತ್ತೆ. 6th ಒನ್, ಸಹಕಾರದ ಮನೋಭಾವ ಏನಾಗುತ್ತೆ, ಬೆಳೆಯುತ್ತೆ. ಗುಂಪು ಚರ್ಚೆಗಳಿಂದ ಪರಸ್ಪರ ಗೌರವ, ಸಹಕಾರ, ನಾಯಕತ್ವದ ಗುಣಗಳು ಏನಾಗುತ್ತೆ, ಬೆಳೆಯುತ್ತೆ. ಗುಂಪು ಚರ್ಚೆಯಿಂದ ಏನಾಗುತ್ತೆ, ಪರಸ್ಪರ ಗೌರವ, ಸಹಕಾರ ಬೆಳೆಯುತ್ತೆ. ನಾಯಕತ್ವದ ಗುಣಗಳು ಮಕ್ಕಳಲ್ಲಿ ಬೆಳೆಸ್ಬೋದು ಅಂತಕ್ಕಂಥದ್ದು. 7th ಒನ್, ಆತ್ಮವಿಶ್ವಾಸ ಹೆಚ್ಚುತ್ತೆ. ಮಕ್ಕಳ ಆತ್ಮವಿಶ್ವಾಸ ಹೆಚ್ಚುತ್ತೆ. ತರಗತಿಯಲ್ಲಿ ಮಾತನಾಡಲು ಅವಕಾಶ ಸಿಕ್ಕಾಗ ಸಂಕೋಚ ಕಡಿಮೆ ಆಗುತ್ತೆ, ಆತ್ಮವಿಶ್ವಾಸ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದಕ್ಕೆ ಮಕ್ಕಳಲ್ಲಿ ತರಗತಿಯಲ್ಲಿ ಶಿಕ್ಷಕರ ಮಾತಿಗಿಂತ ಮಕ್ಕಳ ಮಾತೇ ಮುಖ್ಯ ಅಂತಕ್ಕಂಥದ್ದು ಇಲ್ಲಿ ನಾವು ಸಮರ್ಥಿಸ್ಕೋಬೋದು. ಉಪಸಂಹಾರ ಏನಿದೆ, ತರಗತಿಯಲ್ಲಿ ಮಕ್ಕಳ ಮಾತಿಗೆ ಆದ್ಯತೆ ನೀಡುವುದರಿಂದ ಭಾಷಾ ಕೌಶಲ್ಯ, ಚಿಂತನ ಸಾಮರ್ಥ್ಯ, ಆತ್ಮವಿಶ್ವಾಸ ಹಾಗೂ ಸೃಜನಶೀಲತೆ ಏನಾಗುತ್ತೆ, ಬೆಳೆಯುತ್ತೆ.
ಶಿಕ್ಷಕರು ಮಾರ್ಗದರ್ಶಕರಾಗಿ ಮಕ್ಕಳ ಕಲಿಕೆಯನ್ನು ಏನು ಮಾಡ್ಬೋದು, ಗೊಳಿಸಬೇಕು ಅಥವಾ ಗೊಳಿಸಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಇಷ್ಟನ್ನು ನೀವು ಅಟೆಂಡ್ ಮಾಡಿದ್ವಿ ಅಥವಾ ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 5 ಅಂಕಗಳು ಲಭ್ಯ ಆಗುತ್ತೆ. ಪ್ರಶ್ನೆ 3, ಇದು ಈ ಒಂದು ವಿಡಿಯೋನ ಕೊನೆಯ ಪ್ರಶ್ನೆ ಆಗಿದೆ. ಮನೆಯಿಂದ ಶಾಲೆಗೆ ಬಂದ ಮಗುವಿಗೆ ಭಾಷಾ ನಿರ್ವಹಣೆಯನ್ನು ಪೋಷಿಸುವುದು ಶಿಕ್ಷಕರ ಜವಾಬ್ದಾರಿಯಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಮನೆಯಿಂದ ಏನು ಮಾಡುತ್ತೆ, ಮಗು ಶಾಲೆಗೆ ಬರುತ್ತೆ. ಶಾಲೆಗೆ ಬಂದಂಥ ಮಗುವಿನ ಭಾಷಾ ನಿರ್ವಹಣೆ ಅದು ಪೋಷಣೆ ಮಾಡ್ತಕ್ಕಂಥದ್ದು ಶಿಕ್ಷಕರ ಜವಾಬ್ದಾರಿ. ಅದನ್ನು ನೀವು ಆ ಹೇಳಿಕೆಯನ್ನು ಏನು ಮಾಡಿ ಸಮರ್ಥಿಸಿಕೊಳ್ಳಿ ಅಂತಕ್ಕಂಥದ್ದು. ಮಗುವಿನ ಭಾಷಾ ನಿರ್ವಹಣೆ ಏನಿದೆ ಅದನ್ನು ಪೋಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಯಾವುದಾಗಿದೆ, ಶಿಕ್ಷಕರದಾಗಿದೆ ಅಂತಕ್ಕಂಥದ್ದು. ಪೀಠಿಗೆ ನೋಡಿ, ಪ್ರತಿ ಮಗು ತನ್ನ ಮನೆ ಭಾಷೆಯೊಂದಿಗೆ ಶಾಲೆಗೆ ಬರುತ್ತೆ. ಪ್ರತಿ ಮಗು ತನ್ನ ಮನೆ ಭಾಷೆಯೊಂದಿಗೆ ಶಾಲೆಗೆ ಬರುತ್ತೆ. ಶಾಲೆಯ ಭಾಷೆ ಮತ್ತು ಮನೆ ಭಾಷೆ ನಡುವೆ ಸಮನ್ವಯ ಸಾಧಿಸುವುದು ಶಿಕ್ಷಕರ ಪ್ರಮುಖ ಜವಾಬ್ದಾರಿಯಾಗಿದೆ. ಇಲ್ಲಿ ಶಾಲೆ ಭಾಷೆನೇ ಬೇರೆ, ಮನೆ ಭಾಷೆನೇ ಬೇರೆ ಆಗಿರುತ್ತೆ. ನಡುವೆ ಏನು ಮಾಡಬೇಕು, ಸಮನ್ವಯ ಸಾಧಿಸಬೇಕು. ಯಾರು? ಶಿಕ್ಷಕರು. ಅದು ಶಿಕ್ಷಕರ ಜವಾಬ್ದಾರಿಯಾಗಿರುತ್ತೆ. ಇದರಿಂದ ಮಗು ಕಲಿಕೆಯಲ್ಲಿ ಆತ್ಮವಿಶ್ವಾಸದಿಂದ ಭಾಗವಹಿಸುತ್ತೆ. ಯಾವಾಗ ಮನೆಯ ಭಾಷೆ, ಶಾಲೆಯ ಭಾಷೆ ನಡುವೆ ಸಮನ್ವಯ ಉಂಟಾದಾಗ ಮಕ್ಕಳಲ್ಲಿ ಆತ್ಮವಿಶ್ವಾಸ ಏನಾಗುತ್ತೆ, ಹೆಚ್ಚಾಗುತ್ತೆ. ಇದು ಒಂದು ಪೀಠಿಕೆಯನ್ನು ಹಾಕ್ಕೋಬೋದು. ಭಾಳ ಸುಂದರವಾದಂಥ ಪೀಠಿಕೆ ಇದು. ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ನೋಡಿ, ಪಾಯಿಂಟ್ ವೈಸ್. ಮನೆ ಭಾಷೆಗೆ ಗೌರವ ನೀಡುವುದು. ಶಾಲೆಯಲ್ಲಿ ಏನು ಮಾಡಬೇಕು, ಮಕ್ಕಳ ಮನೆ ಭಾಷೆಗೂ ಏನು ಮಾಡಬೇಕು, ಗೌರವ ಕೊಡಬೇಕು. ಮಗುವಿನ ಮಾತೃಭಾಷೆಯನ್ನು ಗೌರವಿಸಿದಾಗ ಅದು ಶಾಲೆಯ ಮೇಲಿನ ಆತ್ಮೀಯತೆ ಏನಾಗುತ್ತೆ, ಬೆಳೆಸ್ಕೊಳ್ಳುತ್ತೆ. ಮಗುವಿನ ಮಾತೃಭಾಷೆಯನ್ನು ಶಿಕ್ಷಕರು ಗೌರವಿಸಬೇಕು. ಆಗ ಶಾಲೆಯ ಮೇಲಿನ ಆತ್ಮೀಯತೆ ಏನಾಗುತ್ತೆ, ಮಗು ಜಾಸ್ತಿ ಮಾಡ್ಕೊಳುತ್ತೆ ಅಥವಾ ಬೆಳೆಸ್ಕೊಡುತ್ತೆ. ಸೆಕೆಂಡ್ ಪಾಯಿಂಟ್, ಸ್ಥಳೀಯ ಭಾಷೆಯಲ್ಲಿ ಸಂವಹನ ಮಾಡಬೇಕು. ಪ್ರಾರಂಭದಲ್ಲಿ ಮಕ್ಕಳಿಗೆ ಪರಿಚಿತ ಭಾಷೆಯಲ್ಲಿ ಮಾತನಾಡುವುದರಿಂದ ಕಲಿಕೆ ಏನಾಗುತ್ತೆ, ಸುಲಭ ಆಗುತ್ತೆ. ಸೊ ಸ್ಥಳೀಯ ಭಾಷೆಯಲ್ಲಿ ಸಂವಹನ ನಡಿಬೇಕು. ಮಕ್ಕಳಿಗೆ ಪರಿಚಿತ ಭಾಷೆಯಲ್ಲಿ ನಾವೇನು ಮಾಡಬೇಕು, ಮಾತನಾಡೋದ್ರಿಂದ ಕಲಿಕೆ ಏನಾಗುತ್ತೆ, ಸುಲಭ ಆಗುತ್ತೆ ಅಂತಕ್ಕಂಥದ್ದು. ಥರ್ಡ್ ಒನ್, ಪರಭಾಷೆಯ ಮಕ್ಕಳಿಗೂ ಅವಕಾಶ ಕೊಡಬೇಕು. ವಿಭಿನ್ನ ಭಾಷೆಯ ಮಕ್ಕಳಿಂದ ಕೆಲವು ಪದಗಳನ್ನು ಕಲಿಸಿ ಎಲ್ಲರಿಗೂ ಪರಿಚಯ ಮಾಡೋದ್ರಿಂದ ಪರಸ್ಪರ ಗೌರವ ಮತ್ತು ಭಾಷಾ ವೈವಿಧ್ಯತೆ, ಅರಿವು ಅಥವಾ ತಿಳುವಳಿಕೆ ಏನಾಗುತ್ತೆ, ಮೂಡುತ್ತೆ. ಅಂದರೆ ಪರಭಾಷೆಯ ಮಕ್ಕಳಿಗೂ ಕೂಡ ಅವಕಾಶ ಕೊಡಬೇಕು. ಆತ್ಮವಿಶ್ವಾಸ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಬೆಳೆಸುವುದು. ಮಕ್ಕಳ ಮಾತುಗಳನ್ನು ಗಮನದಿಂದ ಆಲಿಸಿ ಪ್ರೋತ್ಸಾಹಿಸಿದರೆ ಅವರು ನಿರ್ಭಯವಾಗಿ ಮಾತನಾಡಲು ಕಲಿಯುತ್ತವೆ. ಮಕ್ಕಳ ಮಾತುಗಳನ್ನು ಏನು ಮಾಡಬೇಕು, ಗಮನದಿಂದ ಆಲಿಸಬೇಕು, ಎಂಕರೇಜ್ ಮಾಡಬೇಕು, ಮೋಟಿವೇಶನ್ ಕೊಡಬೇಕು. ಆವಾಗ ಯಾವುದೇ ಭಯ ಇಲ್ಲದೆ ಮಕ್ಕಳು ಮಾತನಾಡಲು ಏನು ಮಾಡ್ತವೆ, ಕಲಿತಾವೆ ಅಂತಕ್ಕಂಥದ್ದು. 5ನೇ ಪಾಯಿಂಟು, ಪ್ರೀತಿಯಿಂದ ಮಾತನಾಡಿಸ್ಬೇಕು ಮಕ್ಕಳಿಗೆ. ಭಯವಿಲ್ಲದ ಮತ್ತು ಸ್ನೇಹಪರ ವಾತಾವರಣದಲ್ಲಿ ಮಕ್ಕಳನ್ನು ಸುಲಭವಾಗಿ ಭಾಷೆಯನ್ನು ಕಲಿಸ್ಬೋದು ಅಂತ. ಭಯವಿಲ್ಲದ ಸ್ನೇಹಪರ ವಾತಾವರಣದಲ್ಲಿ ಮಕ್ಕಳು ಸುಲಭವಾಗಿ ಭಾಷೆಯನ್ನು ಕಲಿತಾವೆ. ಪ್ರೀತಿಯಿಂದ ಮಾತಾಡಿಸೋದು ಶಿಕ್ಷಕರ ಜವಾಬ್ದಾರಿಯಾಗಿರುತ್ತೆ. 6th ಒನ್, ಭಾಷಾ ಕೌಶಲ್ಯಗಳ ಅಭಿವೃದ್ಧಿ. ಇದರಿಂದ ಏನಾಗುತ್ತೆ, ಕೇಳುವುದು, ಮಾತನಾಡುವುದು, ಓದುವುದು, ಬರೆಯುವುದು, LSRW ಅಂತ ನಾವೇನು ಹೇಳ್ತೀವಿ ಇಂಗ್ಲೀಷಲ್ಲಿ, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಇವೆಲ್ಲ ಏನಾಗುತ್ತೆ, 4 ಭಾಷಾ ಕೌಶಲ್ಯಗಳು ಕ್ರಮಬದ್ಧವಾಗಿ ಏನಾಗುತ್ತೆ, ಬೆಳೆಯುತ್ತೆ. ಯಾವಾಗ ಮಕ್ಕಳ ಭಾಷೆಗೆ ನಾವೇನು ಮಾಡಬೇಕು, ಗೌರವ ಕೊಡಬೇಕು ಅಂತಕ್ಕಂಥದ್ದು. ಮತ್ತು 7th ಒನ್, ಭಾಷಾ ಚಟುವಟಿಕೆಗಳಿಗೆ ಅವಕಾಶ ಕೊಡಬೇಕು. ಕತೆ, ಹಾಡು, ಸಂಭಾಷಣೆ, ಪಾತ್ರಾಭಿನಯ ಮತ್ತು ಆಟಗಳ ಮೂಲಕ ಭಾಷಾ ಕಲಿಕೆಯನ್ನು ಆಕರ್ಷಗೊಳಿಸಬೇಕು. ಇದರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಭಾಷೆ ಅಭಿವೃದ್ಧಿ ಆಗುತ್ತೆ ಅಥವಾ ಬೆಳೆಯುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ ಉಪಸಂಹಾರ ಏನು ಹೇಳ್ಬೋದು, ಶಿಕ್ಷಕರು ಮಗುವಿನ ಭಾಷೆಯನ್ನು ಗೌರವಿಸಿ ಪ್ರೀತಿಯಿಂದ ಮಾರ್ಗದರ್ಶನ ನೀಡಿದರೆ ಭಾಷಾ ಕಲಿಕೆ ಏನಾಗುತ್ತೆ, ಸುಲಭ, ಸಂತೋಷಕರ ಹಾಗೂ ಪರಿಣಾಮಕಾರಿಯಾಗುತ್ತೆ ಅಂತ ಹೇಳ್ಬೋದು. ಇದು ಮಗುವಿನ ವ್ಯಕ್ತಿತ್ವ ಮತ್ತು ಕಲಿಕೆಯ ಬೆಳವಣಿಗೆಗೆ ಭದ್ರ ಅಡಿಪಾಯವಾಗುತ್ತದೆ. ಇಷ್ಟು ಪಾಯಿಂಟ್ಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡು ನೀವು ಎಕ್ಸಾಮಲ್ಲಿ ಅಟೆಂಡ್ ಮಾಡಿದ್ರೆ ನಿಮ್ಗೆ ಖಂಡಿತ 5 ಅಂಕಗಳು ನಿಮಗೂ ಸಿಗುತ್ತೆ. ಸೊ ಇಲ್ಲಿ ನಾನು 3 ಕ್ವಶನ್ಸ್ಗಳನ್ನು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಈಗಾಗಲೇ ಎಕ್ಸಾಮಲ್ಲಿ ಬಂದಿದೆ ಅನೇಕ ಬಾರಿ, ಮುಂದೆನೂ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಅದಕ್ಕೆ ನೀವು ಇದನ್ನು ತುಂಬ ಗಮನವಿಟ್ಟು ಓದಿ ನೋಡಿಕೊಡಿ, ಇದನ್ನು ನೋಟ್ಸ್ ಕೂಡ ಮಾಡಿಕೊಡಿ ಅಂಥೇಳಿ. ಕೆಲವೊಂದು ಎಕ್ಸಾಮ್ ಟಿಪ್ಸ್ ಇದೆ ಇಲ್ಲಿ, ಸಕ್ಸಸ್ ಟಿಪ್ಸು. ಉತ್ತರವನ್ನು ನೋಡಿ ಪೀಠಿಕೆ, ವಿವರಣೆ, ಉಪಸಂಹಾರ ಕ್ರಮದಲ್ಲಿ ಬರೀಬೇಕು. ಯಾಕೆ ಅಂತ ಹೇಳಿದರೆ ಲಾಂಗ್ ಕ್ವಶನ್ಸ್ ಏನಿದೆ 5 ಅಂಕಗಳದು
ಅದಕ್ಕೆ ಪೀಠಿಕೆ ವಿವರಣೆ ಉಪಸಂಹಾರ ಹಾಕಿದಾಗ ನಿಮಗೆ ಹೆಚ್ಚು ಅಂಕಗಳು ಲಭ್ಯ ಆಗುವ ಚಾನ್ಸಸ್ ಇರುತ್ತೆ. ಮತ್ತು ಪ್ರಮುಖ ಅಂಶಗಳನ್ನು ಪಾಯಿಂಟ್ ವೈಸ್ ನೀವೇನು ಮಾಡಿ ಬರೀಬೇಕು. ಭಾಷಾ ಶಿಕ್ಷಣಕ್ಕೆ ಸಂಬಂಧಿಸಿದ ಉದಾಹರಣೆಗಳನ್ನು ನೀವು ಸೇರಿಸಿದ್ರೆ ಹೆಚ್ಚಿನ ಅಂಕಗಳು ಪಡಿಬೋದು. ಅಂದರೆ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟರೆ ನಿಮಗೇನಾಗುತ್ತೆ, ಹೆಚ್ಚಿನ ಒಂದು ಅಂಕಗಳು ಸಿಗುವಂಥ ಚಾನ್ಸಸ್ ಇದೆ. ಓದಿ, ಅರ್ಥ ಮಾಡ್ಕೊಳ್ಳಿ, ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಿರಿ ಅಂತ ಹೇಳ್ತಾ ನನ್ನ ಚಾನಲ್ ರೈಸ್ ಅಪ್ ಮೋಟಿವ್ಸ್ ನಿಮ್ಗೆ ಈಗಾಗಲೇ ಗೊತ್ತಿದೆ, ಲರ್ನ್ ಪ್ರಾಕ್ಟೀಸ್ ಸ್ಕೋರ್ ಹೈ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆಂದರೆ ಹೊಸ ವಿಡಿಯೋಗಳು ಅತಿ ಬೇಗ ನಿಮಗೆ ಲಭ್ಯ ಆಗುತ್ತೆ. ಅದಕ್ಕೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ರೀತಿಯಿಂದ ನಿಮಗೆ ಈ ಒಂದು ವಿಡಿಯೋಗಳು ನಿಮ್ಗೆ ಏನಾಗುತ್ತೆ, ಸಹಾಯಕ ಆಗುತ್ತೆ ಅಂತ ಹೇಳಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.